ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ನಾಳೆ ನಿಫ್ಟಿ ಹಾಗೂ ಮೇಜರ್ ಇಂಡೈಸಸ್ಗಳನ್ನು ಅನಲೈಸ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಹಾಗೆ ಅಪ್ಡೇಟ್ಸ್ ಏನಿವೆ ಇಲ್ಲಿಯವರೆಗೆ ಅದನ್ನು ಕೂಡ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಇವತ್ತಿನ ಇಂಡಿಯನ್ ಮಾರ್ಕೆಟ್ನಲ್ಲಿ ಅಷ್ಟೇ ಅಲ್ಲ, ಗ್ಲೋಬಲ್ ಮಾರ್ಕೆಟ್ ಎಲ್ಲ ಗ್ರೀನ್ನಲ್ಲೇ ಕ್ಲೋಸ್ ಆಗಿವೆ. ಆಲ್ಮೋಸ್ಟ್ ಆಲ್ ಎಲ್ಲ ಮಾರ್ಕೆಟ್ಸ್ ಕೂಡ ಗ್ರೀನ್ನಲ್ಲೇ ಕ್ಲೋಸ್ ಆಗಿವೆ. ಅದಕ್ಕೆ ಕಾರಣ ನಿಮಗೆಲ್ಲ ಗೊತ್ತಿದೆ. ನಿನ್ನೆ ಟ್ರಂಪ್ ಅವರ ಟ್ವೀಟ್ ಹಾಗೂ ಅವರ ಹೇಳಿಕೆಗಳು ಮತ್ತು ಲೇಟೆಸ್ಟ್ US-ಇರಾನ್ ವಾರ್ಗೆ ಸಂಬಂಧಪಟ್ಟಂಥ ಅಪ್ಡೇಟ್ಸು, ಡೆವಲಪ್ಮೆಂಟ್ಸ್ ಏನೇನಾಗಿದ್ವು ಅವೆಲ್ಲ ಡಿಎಸ್ಕಲೇಷನ್ಗೆ ಪ್ರಯತ್ನ ಪಡ್ತಾ ಇದ್ದಾರೆ ಹಾಗೂ ಪಾಸ್ ಮಾಡಿದ್ದಾರೆ. ವಾರನ್ನು 5 ದಿನದವರೆಗೆ ಪಾಸ್ ಮಾಡಿದ್ದಾರೆ. ಮೇಜರ್ ಒಂದು ಬೆನಿಫಿಟ್ ಆಫ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಮೇಜರ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನಿಫ್ಟಿ 50 ನೋಡಿ, ಇವತ್ತು ಆಲ್ಮೋಸ್ಟ್ 399.400 ಪಾಯಿಂಟ್ ಅಪ್ಸೈಡ್ನಲ್ಲಿ ಕ್ಲೋಸ್ ಆಗಿದೆ. ಮೊದಲಿಗೆ ಪ್ರಾಫಿಟ್ ಬುಕ್ಕಿಂಗ್ ಆದಂಗೆ ಆಯಿತು ಅಂತ ತಿಳ್ಕೊಂಡ್ವಿ. ಆದರೆ ಆಲ್ಮೋಸ್ಟ್ ಆಲ್ ಇಲ್ಲಿ ನೆಗೆಟಿವ್ನಲ್ಲಿ ಬರ್ತಾ ಇತ್ತು ಮಾರ್ಕೆಟು. ನಂತರ ಸಡನ್ನಾಗಿ ಬೂಸ್ಟಪ್ ಆಯಿತು, ಒಂದು ಅಪ್ಸೈಡ್ ರ್ಯಾಲಿ ಸ್ಟಾರ್ಟ್ ಆಯಿತು. ಅದಕ್ಕೆ ಕಾರಣ ಏನಂದರೆ, ಮೊದಲಿಗೆ ಮಾರ್ಕೆಟ್ ಈ ಒಂದು ಮೂಮೆಂಟ್ನಲ್ಲಿ ಬರ್ತಾ ಇರುವಾಗ ಇರಾನ್ನವರು ನಿನ್ನೆ ಬೆಳಗ್ಗೆ ಹೇಳಿಕೆ ಕೊಡ್ತಾಯಿದ್ರು. ಏನಂತ ಹೇಳಿಕೆ ಕೊಡ್ತಾಯಿದ್ರು? ನಮಗೆ ಟ್ರಂಪು ಹೇಳಿದ್ದಕ್ಕೆ ನಾವು ಯಾವುದೇ ಥರ ಅದರ ಬಗ್ಗೆ ವಿಚಾರ ಮಾಡಿಲ್ಲ ಅನ್ನೋ ಹೇಳಿಕೆ ಕೂಡ ಕೊಡ್ತಾಯಿದ್ರು. ಹಾಗೆಯೇ ಟ್ರಂಪ್ ನಿನ್ನೆ ಯಾವುದೇ ಒಂದು ಎಸ್ಕಲೇಷನ್ ಮಾಡಲ್ಲ ಅಂತಂದರೂ ಕೂಡ ಇವತ್ತು ಬೆಳಿಗ್ಗೆ ಇರಾನ್ನ ಕೆಲವೊಂದಿಷ್ಟು ಏರಿಯಾಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ರ್ಯೂಟರ್ಸ್ ಸುದ್ದಿ ಸಂಸ್ಥೆಯ ಮೂಲಕ ಒಂದು ಸುದ್ದಿ ಪ್ರಚಾರ ಆಗ್ತಾಯಿತ್ತು ಮಾರ್ಕೆಟ್ನಲ್ಲಿ. ಆ ಒಂದು ಕಾರಣಕ್ಕೋಸ್ಕರ ಮಾರ್ಕೆಟ್ನಲ್ಲಿ ಫಾಲ್ ಆಗ್ತಾಯಿತ್ತು. ನಂತರ ಏನಾಯಿತು ಅಂದರೆ, ಅದೇ ಇರಾನ್ನ ಪ್ರೆಸಿಡೆಂಟು ಮುಜ್ತಬಾ ಖಮೇನಿ ಒಂದು ಹೇಳಿಕೆ ಕೊಟ್ಟರು. ವಿ ಆರ್ ರೆಡಿ ಫಾರ್ ಡಿಸ್ಕಷನ್ ಅನ್ನೋ ಥರ ಒಂದು ಹೇಳಿಕೆ ಕೊಟ್ಟರು ಅಂತ ಸುದ್ದಿ ಹರಿದಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಅದರ ನಂತರ ಸಡನ್ನಾಗಿ ಮಾರ್ಕೆಟ್ ಒಂದು ಅಪ್ಸೈಡ್ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಸ್ನೇಹಿತರೆ. ಇಲ್ಲಿದೆ ನೋಡಿ, ಮುಜ್ತಬಾ ಖಮೇನಿ ಅಗ್ರೀಸ್ ಟು ನೆಗೋಷಿಯೇಟ್ ಪೀಸ್ ವಿತ್ US ಆ್ಯಸ್ ಟ್ರಂಪ್ ಟೋಲ್ಡ್. ನೋಡಿ, ವೆರಿ ಇಂಪಾರ್ಟೆಂಟ್ ಒಂದು ಹೇಳಿಕೆ ಅಂತ ಕರಿಬೋದು. ನೆಗೋಷಿಯೇಟ್ ಪೀಸ್, ಅಗ್ರೀಸ್ ಟು ನೆಗೋಷಿಯೇಟ್ ಪೀಸ್ ಅಂತ ಈ ಒಂದು ಶಬ್ದ ಏನಿದೆ ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ರಿಗಾರ್ಡಿಂಗ್ ಸ್ಟಾಕ್ ಮಾರ್ಕೆಟ್ಗೆ. ಫಸ್ಟ್ ಪೋಸ್ಟ್ನಲ್ಲಿ ಒಂದು ಈ ಹೇಳಿಕೆ ಬಂದಿದ್ದು ಸ್ನೇಹಿತರೆ. ಅದರಿಂದ ಮಾರ್ಕೆಟ್ ಮತ್ತೆ ಪಾಸಿಟಿವ್ ಮೂಮೆಂಟ್ನಲ್ಲಿ ಟ್ರೇಡ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನು BSE ಸೆನ್ಸೆಕ್ಸ್ ನೋಡಿ, 1372 ಪಾಯಿಂಟ್ ಮೇಲ್ಗಡೆ ಕ್ಲೋಸ್ ಆಗಿದೆ. ಹಾಗೆಯೇ ಬ್ಯಾಂಕ್ ನಿಫ್ಟಿ ಅಥವಾ ನಿಫ್ಟಿ ಬ್ಯಾಂಕ್ ನೋಡೋದಾದರೆ ಇದು ಕೂಡ 1167 ಪಾಯಿಂಟ್, ಆಲ್ಮೋಸ್ಟ್ ಆಲ್ 2.5% ಅಪ್ಸೈಡ್ನಲ್ಲಿ ಕ್ಲೋಸ್ ಆಗಿದೆ. ಇನ್ನು ಇವತ್ತಿನ ಮಾರ್ಕೆಟ್ನ ಅಡ್ವಾನ್ಸ್ ಮತ್ತು ಡಿಕ್ಲೈನ್ಸ್ ನೋಡೋದಾದರೆ, ಅಡ್ವಾನ್ಸಸ್ ನೋಡಿ 2480 ಸ್ಟಾಕ್ಗಳು ಅಡ್ವಾನ್ಸ್ನಲ್ಲಿ ಟ್ರೇಡ್ ಆಗ್ತಾಯಿದ್ರೆ, ಅದೇ ಡಿಕ್ಲೈನ್ಸ್ನಲ್ಲಿ ಕೆಳಗಡೆ ನೆಗೆಟಿವ್ನಲ್ಲಿ 805, ಕೇವಲ 805 ಸ್ಟಾಕ್ಗಳು ಟ್ರೇಡ್ ಆಗ್ತಾಯಿದ್ವು. ಇನ್ನು ಈ ಸಂಜೆ ಇವಾಗ ನಾನು ವಿಡಿಯೋ ಮಾಡೋ ವೇಳೆಯಲ್ಲಿ ಆಲ್ಮೋಸ್ಟ್ 10:30, 10:45 ಆಗಿದೆ. ಈ ವೇಳೆಯಲ್ಲಿ ನೋಡಿ, ಅಮೇರಿಕನ್ ಮಾರ್ಕೆಟ್ ಡೌ ಜೋನ್ಸು 66 ಪಾಯಿಂಟ್ ಫ್ಲ್ಯಾಟ್ ಪಾಸಿಟಿವ್ನಲ್ಲಿದೆ, S&P 500 ಫ್ಲ್ಯಾಟ್ ನೆಗೆಟಿವ್ನಲ್ಲಿದೆ, ನಸ್ಡಾಕ್ ಕೂಡ ಫ್ಲ್ಯಾಟ್ ನೆಗೆಟಿವ್ನಲ್ಲಿ ಟ್ರೇಡ್ ಆಗ್ತಾಯಿದೆ. ಹಾಗೆ ಸ್ಮಾಲ್ ಕ್ಯಾಪ್ 2000 ಕೂಡ ವೆರಿ ನ್ಯಾರೋ ರೇಂಜ್ನಲ್ಲಿ ಟ್ರೇಡ್ ಆಗ್ತಾಯಿದೆ. ಆಲ್ಮೋಸ್ಟ್ ಆಲ್ ಒಂದು ವೆರಿ ನ್ಯಾರೋ ರೇಂಜ್ನಲ್ಲಿ ಟ್ರೇಡ್ ಆಗ್ತಾಯಿದೆ ಅಮೇರಿಕನ್ ಮಾರ್ಕೆಟ್. ಸ್ಟಿಲ್ ಮಾರ್ಕೆಟ್ಗೆ ಕನ್ಫ್ಯೂಸ್ ಇದೆ ಅಂತ ಹೇಳ್ಬೋದು. ಗ್ಲೋಬಲ್ ಮಾರ್ಕೆಟ್ಗೆ ಏನಕ್ಕೆ ಅಂದರೆ, ರಿಗಾರ್ಡಿಂಗ್ US-ಇರಾನ್ ವಾರ್ಗೆ ಸಂಬಂಧಪಟ್ಟಂತೆ ಯಾವುದೂ ಕ್ಲಿಯರಿಟಿ ಸಿಗ್ತಾ ಇಲ್ಲ. ಪಾಸ್ ಆಗಿದೆ ನಿಜ, 5 ದಿನ ಪಾಸ್ ಅಂತ ಹೇಳಿದ್ದಾರೆ. ಬಟ್ ಇಬ್ಬರ ಕಡೆಯಿಂದ ಯಾವುದೇ ಒಂದು ಫ್ರೂಟ್ಫುಲ್ ಟಾಕ್ಸ್ ನಡೀತಾ ಇಲ್ಲ. ಹೀಗಾಗಿ ಯಾವುದೇ ಡೆವಲಪ್ಮೆಂಟ್ಸ್ ಇಲ್ಲದೆ ಇರೋಕ್ಕೋಸ್ಕರ ಮಾರ್ಕೆಟ್ಗೆ ಕನ್ಫ್ಯೂಸ್ ಆಗಿದೆ, ಯಾವುದೊಂದು ಡಿರೆಕ್ಷನ್ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ಸೈಡ್ವೇ ಮೂವ್ ಆಗಲಿಕ್ಕೆ ಮಾರ್ಕೆಟ್ ಸ್ಟಾರ್ಟ್ ಆದರೂ ಆಗ್ಬೋದು ಸ್ನೇಹಿತರೆ. ಹಾಗೆ ಮೇಜರ್ ನೋಡಿ, ಡಾಲರ್ ಇಂಡೆಕ್ಸ್ ಏನಿದೆ 99.237 ಇದೆ. ಇದು 100 ಕ್ರಾಸ್ ಆದರೆ ಮತ್ತೆ ಮಾರ್ಕೆಟ್ಗೆ ನೆಗೆಟಿವ್. ಹಾಗೆ ಗೋಲ್ಡ್ ಆ್ಯಂಡ್ ಸಿಲ್ವರ್ಗೂ ಕೂಡ ನೆಗೆಟಿವ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. 100 ಬಿಲೋ ಇದ್ದರೆ ವೆಲ್ ಆ್ಯಂಡ್ ಗುಡ್. ಆಲ್ಮೋಸ್ಟ್ ಆಲ್ 98, 97 ಈ ಥರ ಬಂದ್ರಂತೂ ಫಂಟಾಸ್ಟಿಕ್ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಮೇಜರ್ ಇಂಡೆಕ್ಸ್ ಏನಂದರೆ USD, ಯುನೈಟೆಡ್ ಸ್ಟೇಟ್ಸ್ ಡಾಲರ್ ಇಂಡೆಕ್ಸ್, ಡಾಲರ್ ಹಾಗೆ ಇಂಡಿಯನ್ ನ್ಯಾಷನಲ್ ರುಪೀಸ್. ಈ ಒಂದು ನೋಡಿ
94 ಕ್ರಾಸ್ ಆಗಿದೆ. ನಿನ್ನೆ ಹೇಳಿದ್ದೆ ನಾನು 94 ಕ್ರಾಸ್ ಆಗ್ಬೋದು ಇಂಡಿಯನ್ ರುಪಿ ಅಗೇನ್ಸ್ಟ್ ಡಾಲರ್ ಅಂತ ಹೇಳಿದ್ದೆ. 94.061 ಪ್ರೆಸೆಂಟ್ 10:30ಗೆ ಟ್ರೇಡ್ ಆಗ್ತಾ ಇದೆ. ಇವಾಗ 94.061 ವೆರಿ ನೆಗೆಟಿವ್ ಟು ಇಂಡಿಯನ್ ಮಾರ್ಕೆಟ್ ಅಂತ ಹೇಳ್ಬೋದು. ನಾಳೆ ಫ್ಲ್ಯಾಟ್ ಓಪನಿಂಗ್ ಅಥವಾ ನೆಗೆಟಿವ್ ಓಪನಿಂಗ್ ಆಗೋ ಎಲ್ಲ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಈ ಒಂದು ಸೂಚ್ಯಂಕ ನೋಡಿದರೆ ಇಂಡಿಯನ್ ನ್ಯಾಷನಲ್ ರುಪಿ ಅಗೇನ್ಸ್ಟ್ ಡಾಲರ್ $1ಗೆ 94.061 ಆಗಿದೆ. 100 ರೀಚ್ ಆದರೂ ಆಗ್ಬೋದು ಮುಂದಿನ ದಿನಗಳಲ್ಲಿ ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ಮೇಜರ್ ಅಪ್ಡೇಟ್ ಅಂದರೆ ಮೋದಿ ಗೌರ್ಮೆಂಟ್ ಇವತ್ತು US ಇರಾನ್ ವಾರ್ಗೆ ಸಂಬಂಧಪಟ್ಟಂತೆ ಮೋದಿ ಗೌರ್ಮೆಂಟ್ ಕಾಲ್ಸ್ ಆಲ್ ಪಾರ್ಟಿ ಮೀಟಿಂಗ್ ಆನ್ ವೆನಸ್ಡೇ ಅಂದರೆ ನಾಳೆ. ವಾಟ್ಸ್ ಆನ್ ಎಜೆಂಡಾ, ಏನಿರ್ಬೋದು ಎಜೆಂಡಾ ಗೊತ್ತಿಲ್ಲ. ಆಲ್ ಪಾರ್ಟಿ ಮೀಟಿಂಗ್ ಯೂಶ್ವಲಿ ಕರೆಯೋದು ವೆರಿ ರೇರ್ ಅಂತ ಹೇಳ್ಬೋದು. ಹೀಗಾದರೆ ಏನಾದರೂ ಇಂಪಾರ್ಟೆಂಟ್ ಇರ್ಬೋದು ಅಥವಾ ಮೀಟಿಂಗ್ ಕರೆದಿಲ್ಲ ಅಂತಲೂ ಇದ್ರೂ ಇರ್ಬೋದು. ಇನ್ನು ನೋಡಿ, ನಿಫ್ಟಿದು 30 ಮಿನಿಟ್ ಚಾರ್ಟ್ ಓಪನ್ ಮಾಡಿದ್ದೀನಿ ನಾನು. ಇಲ್ಲಿ ಒಂದು ನೋಡಿ, ನಿನ್ನೆ ಗ್ಯಾಪ್ ಡೌನ್ ಓಪನ್ ಆಯಿತು. ಓಕೆ, ಫೈನಲ್ ಲಾಸ್ಟ್ ಮೂಮೆಂಟ್ನಲ್ಲಿ ಒಂದು ಫ್ಲ್ಯಾಟ್ ಕ್ಲೋಸಿಂಗ್ ಆಯಿತು. ಇವತ್ತು ಗ್ಯಾಪ್ ಅಪ್ ಓಪನ್ ಆಯಿತು, ಪ್ರಾಫಿಟ್ ಬುಕ್ಕಿಂಗ್, ದೆನ್ ಅಗೇನ್ ಅಪ್ಸೈಡ್ ಆ್ಯಂಡ್ ಫ್ಲ್ಯಾಟ್ ಕ್ಲೋಸಿಂಗ್. ನಾಳೆ ಕೂಡ ಏನಾದರೂ ಫ್ಲ್ಯಾಟ್ ಓಪನಿಂಗ್ ಈ ಥರ ಮೂವ್ ಆಗ್ಬೋದಾ, ಡೋಂಟ್ ನೋ. ಈ ಪ್ಯಾಟರ್ನ್ ನೋಡಿದರೆ ಆ ಥರ ಅನ್ನಿಸ್ತಾ ಇದೆ. ಇದು 30 ಮಿನಿಟ್ ಚಾರ್ಟ್ ಇದು. ಇಲ್ಲಿ ನೋಡಿ, ಇನ್ನೊಂದು ಏನಪ್ಪ ಅಂದರೆ ಎಷ್ಟು ಚೆನ್ನಾಗಿ ಇಲ್ಲಿ ಸಪೋರ್ಟನ್ನು ಕನ್ಸಿಡರ್ ಮಾಡಿದೆ ನೋಡಿ ಮಾರ್ಕೆಟ್. ಇಲ್ಲಿ ರೆಸಿಸ್ಟೆನ್ಸನ್ನು ಕನ್ಸಿಡರ್ ಮಾಡಿದೆ. ಓಕೆ, ಈ ಥರ ಎಲ್ಲ ಚಿಕ್ಕ ಪುಟ್ಟ ಅಂಶಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಮಾರ್ಕೆಟ್ನಲ್ಲಿ. ಇದು ಡೈಲಿ ಚಾರ್ಟ್, ಇದು ನಿಫ್ಟಿದು ಡೈಲಿ ಚಾರ್ಟ್. ಹೇಗೆ ಫಾಲ್ ಆಗಿದೆ ನೋಡಿ, ಇಲ್ಲಿಂದ ಹೇಗೆ ಶಾರ್ಪ್ ಫಾಲ್ ಆಗಿದೆ. ಕಂಟಿನ್ಯೂಯಸ್ ಆಗಿ ಆಲ್ಮೋಸ್ಟ್ ಆಲ್ 10-15 ದಿನ ಕಂಟಿನ್ಯೂಯಸ್ ಆಗಿ ಆಲ್ಮೋಸ್ಟ್ ಇಲ್ಲಂತೂ ಒಂದು 10-12 ಡೇಸ್ ಕಂಟಿನ್ಯೂ ನೆಗೆಟಿವ್ನಲ್ಲಿ ಕ್ಲೋಸ್ ಆಗ್ತಾ ಬಂದಿದೆ. ಆದರೆ ಇವತ್ತು ಮಾತ್ರ ಒಂದು ಗುಡ್ ಸೈನ್ ಆಫ್ ರಿಕವರಿ ತೋರಿಸ್ತಾ ಇದೆ ಡೈಲಿ ಚಾರ್ಟ್ನಲ್ಲಿ. ನಾನು ಹೇಳ್ತಾ ಇರೋದು, ಐ ರಿಪೀಟ್, ಡೈಲಿ ಚಾರ್ಟ್ನಲ್ಲಿ ನೋಡಿ. ಝೂಮ್ ಮಾಡ್ತೀನಿ, ಗೆಸ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾವುದಿದು ಅಂತ. ಎಸ್, ಒಂದು ಲೈಟಾಗಿ ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್ ಥರ ಫಾರ್ಮ್ ಆಗಿದೆ ಇವತ್ತಿನ ಕ್ಯಾಂಡಲ್ ಅಂತ ಹೇಳ್ಬೋದು ಡೈಲಿ ಚಾರ್ಟ್ನಲ್ಲಿ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ನಂಗೆ ತಿಳಿದ ಮಟ್ಟಿಗೆ ಇದೇ ಬಾಟಮ್ ಫಾರ್ಮ್ ಆದರೆ ವೆಲ್ ಆ್ಯಂಡ್ ಗುಡ್. ಅದರ್ವೈಸ್ ಕೆಳಗಡೆ ಇನ್ನೊಂದು ಮೇಜರ್ ಸಪೋರ್ಟ್ ಇದೆ, 21,824. ಅದು ಒಂದು ಮೇಜರ್ ಸಪೋರ್ಟ್ ಇದೆ ಸ್ನೇಹಿತರೆ ಆನ್ ಡೈಲಿ ಚಾರ್ಟ್. ಅದೇ ನಿಫ್ಟಿದು 5 ಮಿನಿಟ್ಸ್ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಓಪನ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಇಲ್ಲಿ ನೋಡಿ, ಮಾರ್ಕೆಟ್ ಓಪನ್ ಆಯಿತು, ಪ್ರಾಫಿಟ್ ಬುಕ್ಕಿಂಗ್, ಎಸ್. ಇಲ್ಲಿ ನೋಡಿ ಎಕ್ಸಾಕ್ಟ್ಲಿ ಸಪೋರ್ಟ್ ಲೈನ್ ಹತ್ರ ಸಪೋರ್ಟ್ ತೊಗೊಂಡ್ಬಿಟ್ಟು ಬುಲ್ಲಿಶ್ ಫಾರ್ಮ್ ಆಯಿತು. ಇಲ್ಲೊಂದು ರೆಸಿಸ್ಟೆನ್ಸ್ ಲೈನ್ ಇದೆ. ಈ ರೆಸಿಸ್ಟೆನ್ಸ್ ಲೈನ್ ಹತ್ರ ಮತ್ತೆ ಕ್ರಾಸ್ ಆಗಲಿಕ್ಕೆ ತೊಂದರೆ ಪಡ್ತು. ನಂತರ ಪ್ರಾಫಿಟ್ ಫೈನಲಿ ಅಟ್ ದ ಎಂಡ್ ಆಫ್ ಡೇ ಅದೇ ಲೈನ್ ಹತ್ರ ಕ್ಲೋಸ್ ಆಗಿದೆ ಸ್ನೇಹಿತರೆ. ಇನ್ನು ಇವತ್ತಿನ FIDIs ಆ್ಯಕ್ಟಿವಿಟೀಸ್ ನೋಡೋದಾದರೆ, FIIಸು 8,009 crores ಸೆಲ್ ಮಾಡಿದ್ದಾರೆ. ನೆಟ್ ಕ್ಯಾಶ್ ಹೇಳ್ತಾ ಇರೋದು ನಾನು. ಹಾಗೆ DIIಸು 5,867 crores ನೆಟ್ ಕ್ಯಾಶ್ ಬೈ ಮಾಡಿದ್ದಾರೆ. ನೆಟ್ ಔಟ್ಫ್ಲೋ ಎಷ್ಟಾಗುತ್ತೆ, 2,142 ಮೈನಸ್ನಲ್ಲಿರುತ್ತೆ. ಇನ್ನು ಫೈನಲಿ SGX ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ನೋಡಿ, ಪ್ರೆಸೆಂಟ್ ಇವಾಗ 64.5 ಮೈನಸ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಇದನ್ನು ನೋಡಿದರೆ ನಾಳೆ ಫ್ಲ್ಯಾಟ್ ಓಪನಿಂಗ್ ಆಗೋ ಪಾಸಿಬಿಲಿಟಿ ಇದೆ. ಆವಾಗಲೇ ಹೇಳಿದೆ ನಾನು, ಮಾರ್ಕೆಟ್ಗೆ ಕನ್ಫ್ಯೂಷನ್ ಇದೆ ಯಾವ ಕಡೆ ಮೂಮೆಂಟಮ್ ಕೊಡಬೇಕಂತ. ನಿನ್ನೆ ಒಂದು ಕ್ಲಾರಿಟಿ ಸಿಕ್ಕಿತ್ತು, ಓಕೆ ಎಲ್ಲ ಸರಿ ಹೋಗ್ಬೋದು ವಾರ್ದು ಅಂತಂದು. ಮತ್ತೆ ಇವತ್ತು ಕನ್ಫ್ಯೂಷನಲ್ಲಿ ಇಟ್ಟಿದ್ದಾರೆ. ಕನ್ಫ್ಯೂಸ್ ಅನ್ನಿಸ್ತಾ ಇದೆ ಮಾರ್ಕೆಟ್ಗೆ, ಯಾಕೆಂದರೆ ಕ್ಲಿಯರ್ ಡಿರೆಕ್ಷನ್ ಸಿಗ್ತಾ ಇಲ್ಲ ಮಾರ್ಕೆಟ್ಗೆ. ಕ್ಲಿಯರ್ ಡಿರೆಕ್ಷನ್ ಸಿಕ್ತಂದರೆ ಒನ್ ಸೈಡ್ ಮೂಮೆಂಟಮ್ ಆಗುತ್ತೆ. ಇಲ್ಲಿವರೆಗೆ ಮಾರ್ಕೆಟ್ ನೆಗೆಟಿವ್ ಥಾಟ್ನಲ್ಲಿತ್ತು, ವಾರ್ ಏನಾಗುತ್ತೆ, ಕ್ರೂಡ್ ಆಯಿಲ್ ಏನಾಗುತ್ತೆ ಅಂತೇಳಿ. ನಿನ್ನೆ ಒಂದು ಕ್ಲಾರಿಟಿ ಸಿಕ್ಕಿತ್ತು, ಒಂದು 50% ಕ್ಲಾರಿಟಿ. ಹೀಗಾಗಿ ಮಾರ್ಕೆಟ್ ಇವತ್ತು ಪಾಸಿಟಿವ್ ನೋಟಲ್ಲಿ ಕ್ಲೋಸ್ ಆಗಿತ್ತು. ಆದರೆ ಮತ್ತೆ ಇವತ್ತು ಮಾರ್ಕೆಟ್ಗೆ ಕ್ಲಾರಿಟಿ ಇಲ್ಲ, ವಾರ್ ಏನಾಗುತ್ತೆ, ಕ್ರೂಡ್ ಆಯಿಲ್ ಏನಾಗುತ್ತೆ, ಗ್ಲೋಬಲ್ ಸೆಂಟಿಮೆಂಟ್ಸ್ ಹೇಗಿದೆ ಅಂತೇಳಿ ಒಂದು ಯಾವುದೇ ಕ್ಲಿಯರಿಟಿ ಇರೋದಕ್ಕೋಸ್ಕರ ಮತ್ತು ನಾಳೆ ಫ್ಲ್ಯಾಟ್ ಓಪನಿಂಗ್ ಮತ್ತು ವೋಲಟಿಲಿಟಿ ಜಾಸ್ತಿ ಇರುತ್ತೆ. ದಯವಿಟ್ಟು ನೋಡಿಕೊಂಡು ಟ್ರೇಡ್ ಮಾಡಿ. ಐ ಹೋಪ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತೆ ನೆಕ್ಸ್ಟ್ ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.